ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ವಿಶ್ರುತ. ಇಂದು ನಾನು ಸಹಾನುಭೂತಿ ಎಂಬ ಹೃದಯ ಸ್ಪರ್ಶಿ ವಿಷಯದ ಕುರಿತು ಕೆಲವು ಮಾತುಗಳನ್ನು ಆಡಲು ನಿಮ್ಮ ಮುಂದೆ ನಿಂತಿದ್ದೇನೆ. ಸಹಾನುಭೂತಿ ಎಂಬುದು ಮಾನವೀಯತೆಯ ಅತ್ಯುನ್ನತ ಗುಣಗಳಲ್ಲಿ ಒಂದು. ನಮ್ಮ ದೈನಂದಿನ ಜೀವನದಲ್ಲಿ ನಾವೆಲ್ಲರೂ ನಮ್ಮದೇ ಆದ ಸಮಸ್ಯೆಗಳಲ್ಲಿ ಮುಳುಗಿರುತ್ತೇವೆ. ಆದರೆ ನಮ್ಮ ಸುತ್ತಮುತ್ತಲಿನ ಜನರ ನೋವು, ಕಷ್ಟ ಮತ್ತು ದುಃಖಗಳಿಗೆ ಸ್ಪಂದಿಸುವ ಹೃದಯ ನಮ್ಮಲ್ಲಿರಬೇಕು. ಸಹಾನುಭೂತಿಯು ಕೇವಲ ಬಾಯಿ ಮಾತಿನಲ್ಲಿ ವ್ಯಕ್ತಪಡಿಸುವಂಥದ್ದಲ್ಲ, ಅದು ನಮ್ಮ ಮನೆಯಲ್ಲಿ, ನಮ್ಮ ಕೃತಿಗಳಲ್ಲಿ ಪ್ರತಿಫಲಿಸಬೇಕು. ಉದಾಹರಣೆಗೆ, ಒಬ್ಬ ಸ್ನೇಹಿತ ಪರೀಕ್ಷೆಯಲ್ಲಿ ವಿಫಲನಾದಾಗ ನಾವು ಆತನನ್ನು ಹೀಯಾಳಿಸದೆ ಅಥವಾ ದೂರ ಸರಿಯದೆ ಅವನಿಗೆ ಭರವಸೆ ನೀಡಬೇಕು, ಅವನ ಮಾತುಗಳನ್ನು ಕೇಳಬೇಕು. ಇದು ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ ಮತ್ತು ನಮ್ಮ ನಡುವೆ ನಂಬಿಕೆಯನ್ನು ಬೆಳೆಸುತ್ತದೆ. ಭಗವಂತ ಬುದ್ಧನು ಹೇಳಿದಂತೆ, ಕರುಣೆ ಮತ್ತು ಸಹಾನುಭೂತಿಯೇ ನಿಜವಾದ ಧರ್ಮದ ಅಡಿಪಾಯ. ಕೊನೆಯದಾಗಿ, ಪ್ರತಿಯೊಬ್ಬರು ತಮ್ಮ ಹೃದಯದಲ್ಲಿ ಸಹಾನುಭೂತಿಯ ದೀಪವನ್ನು ಬೆಳಗಿಸೋಣ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ, ಪರಸ್ಪರರ ಕಷ್ಟಗಳಿಗೆ ಸ್ಪಂದಿಸುವ ಮೂಲಕ ನಮ್ಮ ಜಗತ್ತನ್ನು ಇನ್ನಷ್ಟು ಸುಂದರವಾಗಿಸೋಣ. ಧನ್ಯವಾದಗಳು. ಶುಭ ದಿನ.